Namaskar ಎಲ್ರಿಗೂ. Welcome to my day 2 of Reset Vlog. Today actually I woke up at 9 o'clock. ಪರವಾಗಿಲ್ಲ, ನಿನಗಿನ್ನ 1 ಅವರ್ ಬೇಗನೆ ಎದ್ದಿದ್ದೀನಿ. ಎದ್ದು ಫ್ರೆಶ್ ಅಪ್ ಆಗಿ ಫಸ್ಟ್ ಹಾಟ್ ವಾಟರ್ ಇಟ್ಬಿಟ್ಟು ನಮ್ಮ ಹೆಲ್ತಿ ಡ್ರಿಂಕ್ ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ ಇನ್ನೊಂದು ಬಾಟಲಲ್ಲಿ ವಾಟರ್ ತೊಗೊಂಡು, ಕೋಲ್ಡ್ ವಾಟರೇ, ಹಾಟ್ ವಾಟರ್ ಅಲ್ಲ. ಫಸ್ಟ್ ಅದಕ್ಕೆ ಹಾಫ್ ಟೀ ಸ್ಪೂನ್ ಸಬ್ಜಾ ಸೀಡ್ಸ್, ಹಾಫ್ ಟೀ ಸ್ಪೂನ್ ಚಿಯಾ ಸೀಡ್ಸ್ ಆ್ಯಂಡ್ ಸ್ವಲ್ಪ ಚಿಯಾ ಸೀಡ್ಸ್ ಜಾಸ್ತಿ ಹಾಕ್ಕೊಳ್ಳೋಣ. ಆ್ಯಂಡ್ ಅದಕ್ಕೆ ಗೋಂಡ್ ಖತೀರಾ. ಸೊ ಇದೆಲ್ಲ ಹಾಕ್ಕೊಂಡು ಡೈಲಿ ಅದು ಆ್ಯಕ್ಚುಲಿ ಆ್ಯಕ್ಟಿವೇಟ್ ಆಗೋಕ್ಕೆ ಒಂದು 1 ಅವರ್ ಆದರೂ ಬಿಡಬೇಕು, 1 ಅವರ್ ಮೇಲೆ. ಡೈಲಿ ಕುಡಿದ್ರೆ ಇಟ್ಸ್ ವೆರಿ ಗುಡ್. ಇಟ್ ಹ್ಯಾಸ್ ಒಮೆಗಾ 3 ಆ್ಯಸಿಡ್ಸ್ ಆ್ಯಂಡ್ ನಮ್ಮ ಬಾಡಿಗೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ. ಹೆಲ್ತ್ ಬೆನಿಫಿಟ್ಸ್ ಸಪ್ರೇಟ್ ವಿಡಿಯೋ ಮಾಡೋಣ. ಆ್ಯಂಡ್ ಬಾಟಲ್ಗೆ ಹಾಟ್ ವಾಟರ್ ಫಿಲ್ ಮಾಡಿಕೊಂಡು ನೆಕ್ಸ್ಟ್ ಹೋಲ್ ಡೇ ಕುಡಿಯೋದಕ್ಕೆ. ಮೇನ್ ರೀಸನ್ ವೈ ಐ ಫೀಲ್ ದಿಸ್ ಇಸ್ ಬಿಕಾಸ್ ಮತ್ತೆ ಬೇಕಾದಾಗೆಲ್ಲ ಬಾಯಾರಿಕೆ ಆದಾಗ ನೀರು ಕುಡಿದ್ರೆ ವಿ ಕಾಂಟ್ ಮೆಷರ್ ಇಟ್. ಅದಕ್ಕೋಸ್ಕರ ಬಾಟಲಲ್ಲಿ ಫಿಲ್ ಮಾಡಿ ಇಟ್ಕೊಂಡ್ಬಿಟ್ರೆ ಖಾಲಿ ಆದ್ಮೇಲೆ ನೆಕ್ಸ್ಟ್ ಮೆಷರ್ ಮಾಡಿದಾಗ ಎಷ್ಟು ನೀರು ಕುಡಿದಿದೆ ಅಂತ ವಿಲ್ ಹ್ಯಾವ್ ಎ ಮೆಷರ್ಮೆಂಟ್. ನೆಕ್ಸ್ಟ್ ಮೈ ಡೈಲಿ ರೊಟೀನ್, ಮಗ್ಗೆ ಹಾಟ್ ವಾಟರ್ ಹಾಕಿಬಿಟ್ಟು, ಆಬ್ವಿಯಸ್ಲಿ ಇಟ್ ಈಸ್ ಆ್ಯಪಲ್ ಸೈಡರ್ ವಿನೆಗರ್. ಆ್ಯಕ್ಚುಲಿ ನೀವು ಕೂಡ ಟ್ರೈ ಮಾಡಬೇಕು ಡೈಲಿ ಕುಡಿಯೋದಕ್ಕೆ. ಇಟ್ ಈಸ್ ವೆರಿ ಗುಡ್ ಫಾರ್ ಯುವರ್ ಇಮ್ಯುನಿಟಿ. ಟ್ಯಾಕ್ಸ್ ಲೈಕ್ ಇಮ್ಯುನಿಟಿ ಬೂಸ್ಟರ್ ಆ್ಯಂಡ್ ಕೊಲೆಸ್ಟ್ರಾಲ್ ಲೆವೆಲ್ ಡೌನ್ ಮಾಡುತ್ತೆ. ವೆಯ್ಟ್ ಲಾಸಿಗೆ ತುಂಬ ಹೆಲ್ಪ್ ಆಗುತ್ತೆ. ಡೈಜೆಸ್ಟಿವ್ ಸಿಸ್ಟಮ್ಗೆ ಹೆಲ್ಪ್ ಆಗುತ್ತೆ. ಐ ಹ್ಯಾವ್ ಸಮ್ ಡೈಜೆಸ್ಟಿವ್ ಇಶ್ಯೂಸ್, ಸೊ ಐ ಯೂಸ್ ಇಟ್ ಡೈಲಿ ಆ್ಯಂಡ್ ಎಕ್ಸೆಟ್ರಾ. ಇದ್ರ ಬೆನಿಫಿಟ್ಸ್ ಮೇಲೆ ಐ ಡೂ ಒನ್ ಮೋರ್ ಸೆಪ್ರೇಟ್ ವಿಡಿಯೋ. ಟೇಸ್ಟ್ ಮಾಡುವಾಗ ಒಂದು ಸ್ವಲ್ಪ ಟ್ಯಾಂಗಿ, ಒಂದು ಸ್ವಲ್ಪ ಕಹಿ, ಏನೋ ಒಂಥರ ಇರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಬೇಕು, ತುಂಬ ಒಳ್ಳೇದು ಆ್ಯಕ್ಚುಲಿ. ಆ್ಯಂಡ್ ದೆನ್ ಒಂದು ಅರ್ಧ ಗಂಟೆ ಬಿಟ್ಟು ನೈಟ್ ರಸಮ್ ಬಿಸಿ ಅನ್ನ ಮಾಡ್ಕೊಂಡು ಬ್ರೇಕ್ಫಾಸ್ಟ್ ಮಾಡಿಬಿಟ್ಟೆ. ಆ್ಯಂಡ್ ದೆನ್ ಹಸ್ಬೆಂಡ್ ಕೆಲ್ಸಕ್ಕಂತ ಹೊರಗಡೆ ಹೋಗಿದ್ದವರು ಅಲ್ಲಿಂದ ಹೊಸಕೋಟೆ ದಮ್ ಬಿರಿಯಾನಿ ತೊಗೊಂಬಂದಿದ್ರು. ಇಟ್ ವಾಸ್ ವೆರಿ ಟೇಸ್ಟಿ. ಒಳ್ಳೆ ಪೀಸಸ್ ಹಾಕ್ಕೊಟ್ಟಿದ್ರು. ಆ್ಯಂಡ್ ಈವ್ನಿಂಗ್ ಅಕ್ಕ ಬಂದಿದ್ರು ಅಂದ್ಬಿಟ್ಟು ಐಸ್ ಆ್ಯಪಲ್ ಟಾಟಿನಿಂಗ್ನ ಹಾಕ್ಕೊಟ್ಟೆ. ಇಟ್ ವಾಸ್ ನೈಸ್. ನಾನು ಈ ಸಮ್ಮರಲ್ಲಿ ಫಸ್ಟ್ ಟೈಮ್ ತಿಂದಿದ್ದು ಇದನ್ನು ಕೂಡ. ತೆಗಿಯೋದಿದ್ದು ಸಿಪ್ಪೆ ತೆಗೆದು ಒಂದು ದೊಡ್ಡ ಟಾಸ್ಕ್ ಗುರು. ತೆಗಿತಾ ಜಾರ್ ಬಿದ್ದೋಗುತ್ತೆ. ಆ್ಯಂಡ್ ಪೇಷನ್ಸ್ ತುಂಬ ಟೆಸ್ಟ್ ಮಾಡುತ್ತೆ. Then since Akka was there, we had little Sprite party with Poti curry and horror movie. ಎಷ್ಟು ಹಾರರ್ ಆಗಿತ್ತಲ್ಲ. ನೆಕ್ಸ್ಟ್ ವಿ ಹ್ಯಾಡ್ ಸಮ್ ಕ್ಯೂಕಂಬರ್ ಸಲಾಡ್ ಟು ಕೂಲ್ ಅವರ್ ಬಾಡಿ. ನಮ್ಮ ಯಜಮಾನ್ರು ಲಿಲಿ ಫ್ಲವರ್ ತಗೊಬಂದು ಕೊಟ್ರು. ಇಟ್ ವಾಸ್ ಸೋ ಕ್ಯೂಟ್. ಐ ಲಿಟ್ರಲಿ ಗಿವ್ ಪೋಸಸ್ ವಿತ್ ಇಟ್. ಚೆನ್ನಾಗಿದೆ ಅಲ್ಲ. ದೆನ್ ಅಕ್ಕ ಬಿಡಕ್ಕಂತ ಸಾಂಗ್ಸ್ ಹಾಕ್ಕೊಂಡು ಡ್ರಾಪ್ ಮಾಡೋಕ್ಕೆ 3 ಜನನೂ ಓದ್ದೆ ಒಂದೇ ಗಾಡಿಯಲ್ಲಿ. ಬಂದಿದ ತಕ್ಷಣ ಮತ್ತೆ ಮ್ಯಾಚ್ ನೋಡ್ಕೊಂಡು ಕೂತ್ಕೊಂಡ್ವೆ. RCB 1. ಯಾ ನೆಕ್ಸ್ಟ್ ಆಬ್ವಿಯಸ್ಲಿ ಮೈ ಸ್ಕಿನ್ ಕೇರ್ ರೊಟೀನ್, ಫೈನಲ್ ಟಾಸ್ಕ್ ಆಫ್ ದ ಡೇ. ಎಷ್ಟು ಪಿಂಪಲ್ ಆಗ್ಬಿಟ್ಟಿದೆ ಫೇಸ್ ಎಲ್ಲ. ಇಷ್ಟು ದಿನ ಕೇರೆ ಮಾಡಿರಲಿಲ್ಲ. ಯಾವಾಗಂದ್ರೆ ಅವಾಗ ಮುಖ ತೊಳೆಯೋದು, ಏನೂ ಹಚ್ತೀರಾ, ಹಿಂಗಾಗ್ಬಿಟ್ಟಿದೆ. ಸೊ ಅಲುವೇರಾ, ಜಸ್ಟ್ ನೆನೆಲ್ಲ ಮಾಸ್ಕ್ ಹಾಕ್ಕೊಂಡಿದ್ದೆ ಅಲ್ಲ, ಫೇಸ್ ಮಾಸ್ಕು. ಸೊ ಇವತ್ತು ಅಲಿವೇರಾನ ಒಂದು 2 ಸ್ಲೈಸಸ್ ಮಾಡಿಬಿಟ್ಟು ಅದನ್ನು ಫೇಸ್ಗೆ ಚೆನ್ನಾಗಿ ಮಸಾಜ್ ಮಾಡ್ಕೋತಾ ಇದ್ದೀನಿ. ಅಲೋವೆರಾ ಆ್ಯಕ್ಚುಲಿ ತುಂಬ ಒಳ್ಳೆ ಸ್ಕಿನ್ಗೆ. ನಮ್ಮ ಪಿಂಪಲ್ ಎಲ್ಲ ಆಗಿದೆಯಲ್ಲ, ಇನ್ಫ್ಲಮೇಟ್ರಿಯಿಂದ ಏನೇನೋ ಹೀಟಿಂದ ಆಗಿದ್ರೆ ಫೇಸಲ್ಲಿ ಪಿಂಪಲ್ಲು, ಅದೆಲ್ಲ ಸ್ವಲ್ಪ ರೆಡ್ಯೂಸ್ ಆಗುತ್ತೆ, ಕೂಲ್ ಆಗುತ್ತೆ. ಸೊ ಲೈಕ್ ದಿಸ್ ಡೇ 2 ಈಸ್ ಡನ್ ಆ್ಯಂಡ್ ಡಸ್ಟೆಡ್. ಅನ್ಸುತ್ತೆ ಒಂದು ಟೈಮ್ ಟೇಬಲ್ ಮಾಡಿಕೊಂಡು 5 o'clock ಎದ್ದು ಹಂಗೆ ಹಿಂಗೆ ಏನೇನೋ ಮಾಡೋಣ ಅಂತೆಲ್ಲ. ಬಟ್ ಟ್ರಸ್ಟ್ ಮೀ, ಎಲ್ಲ ಪ್ಲ್ಯಾನ್ ಮಾಡಿ ಎಲ್ಲ ವಾರ ಫೇಲ್ ಆಗಿದೆ. 1 ಮಂತಿಂದ ತುಂಬ ಫ್ಲಕ್ಚುಯೇಷನ್ಸ್ ಆಗೋಗಿದೆ ನನ್ನದು ರುಟೀನಲ್ಲಿ. ಸೊ ಐ ಆಮ್ ಟ್ರೈಂಗ್ ಟು ಸೆಟ್ ಇಟ್ ವಿತ್ ಸ್ಮಾಲ್ ಸ್ಟೆಪ್ಸ್. I don't want to be harsh on myself. I'll be cool, happy, peaceful and mainly disciplined and consistent. ಅಷ್ಟೇ. ಸೊ ಕತ್ತಿಗೆ ಫೇಸ್ಗೆ ಎಲ್ಲ ಹಚ್ಕೊಂಡಿದ್ದು ಮುಗೀತು. ಗ್ಲೋ ಬಂದುಬಿಡ್ತು ನೋಡಿ ಹಚ್ಕೊತಾನೆ. ಇಷ್ಟೇ. ಓಕೆ ಫ್ರೆಂಡ್ಸ್, ಹೆಂಗೆ ಇರೋ ಥರ ಕಾಣ್ತಿದ್ದೀನಲ್ಲ. ಗುಡ್ ನೈಟ್, ಬಾಯ್, ಸಿ ಯು.